ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕಿಡ್ನಿ ಮರುಜೋಡಣೆ ಬಗ್ಗೆ, ಕಿಡ್ನಿ ಕಸಿವಿಗೆ ಮಾತಾಡ್ತಾ ಇದ್ವಿ. ಬನ್ನಿ ಮತ್ತಷ್ಟು ಮಾತಾಡೋಣ. ಸೊ ದಾನಿಗಳು ಅಂತ ತೆಗೆದುಕೊಂಡಾಗ ದಾನಿಗಳಿಗೆ ಯಾವೆಲ್ಲ ಅಂಶಗಳು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ದಾನ ಮಾಡೋದು ಕೂಡ? ಫಸ್ಟು ಯಾವ ದಾನಿ ಮುಂದೆ ಬರ್ಬೋದು ಅಂದರೆ, ಇವಾಗ ಬ್ಲಡ್ ಗ್ರೂಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಪೇಷಂಟ್ದು ಯಾವ್ದು ಬ್ಲಡ್ ಗ್ರೂಪ್ ಇದೆ ಅದಕ್ಕೆ ಮ್ಯಾಚಿಂಗ್ ಆಗಬೇಕು. ಓ ಅನ್ನೋರು ಯಾರಿಗೆ ಬೇಕಾದರೂ ಕೊಡ್ಬೋದು, ಅದೇ ಥರ ಎ ಬಿ ಅನ್ನೋರು ಯಾರ ಹತ್ರ ಆದರೂ ತೊಗೊಬೋದು. ಸೊ ಅದನ್ನು ಬೇಸಿಕಾಗಿ ನೋಡಿಕೊಂಡು ದ ಬ್ಲಡ್ ಗ್ರೂಪ್ ಮ್ಯಾಚಸ್ ಎನಿವನ್ ಹೂ ಇಸ್ ಅಬೌವ್ ದ ಏಜ್ ಆಫ್ 18 years. ಯಾಕೆಂದರೆ ಯಾರಾದರೂ ದಾನಿ ಮುಂದೆ ಬಂದಾಗ ಅವ್ರನ್ನ ಫೋರ್ಸ್ ಮಾಡಿರಬಾರ್ದು, ಅವರಷ್ಟು ಅವರೇ ಒಪ್ಕೊಂಡು ದಾನ ಮಾಡಬೇಕು. ಸೊ ಆ ಡಿಸಿಷನ್ನು ಅಬೌವ್ 18 years ಗೌರ್ಮೆಂಟ್ ಲಾ ಪ್ರಕಾರ ಅಲೌಡ್. ಸೊ 18 years ಮೇಲೆ ಯಾರು ಬೇಕಾದರೂ ದಾನಿ ಆಗಬಹುದು. ಸೊ ಒನ್ಸ್ ಅವರು ದಾನಿ ಆಗ್ತೀವಿ ಅಂತ ಮುಂದೆ ಬಂದಾಗ ಅವ್ರಿಗೆ 2 ಕಿಡ್ನಿ ಇದೆಯಾ, 2 ಕಿಡ್ನಿನೂ ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯಾ, ಅವರಿಂದ 1 ಕಿಡ್ನಿ ತೆಗೆದುಬಿಟ್ಟು ನಾವು ಪೇಷಂಟಿಗೆ ಕೊಟ್ಟಾಗ ಅದು ವರ್ಕ್ ಮಾಡೋ ಚಾನ್ಸಸ್ ಎಷ್ಟಿದೆ, ಮತ್ತು ಅವರಲ್ಲಿ ನಾವು ಏನು ಕಿಡ್ನಿ ಬಿಟ್ಟಿರ್ತೀವಿ ಹಿಂದೆ ಅದರಲ್ಲಿ ನಾರ್ಮಲ್ ಫಂಕ್ಷನ್ ಮಾಡಿಕೊಂಡು ನಾರ್ಮಲ್ ಲೈಫ್ ಮುಂದಕ್ಕೆ ಲೀಡ್ ಮಾಡ್ಬೋದಾ, ಮತ್ತು ಮಿಕ್ಕಿದೆಲ್ಲ ಟೆಸ್ಟು ಬೇರೆ ಥರ ಇನ್ಫೆಕ್ಷನ್ಸ್ ಇದೆಯಾ, ಲಿವರ್ ಚೆನ್ನಾಗಿದೆಯಾ, ಲಂಗ್ಸು, ಹಾರ್ಟ್ಸು A to Z ಚೆಕಪ್ ಮಾಡಾದ್ಮೇಲೆ ಒನ್ಸ್ ಫಿಟ್ ಅಂತ ಗೊತ್ತಾದ್ಮೇಲೆ ಹಿ ಕ್ಯಾನ್ ಬಿಕಮ್ ಎ ಡೋನರ್. ಸೊ ಏಜ್ ಲಿಮಿಟ್ ಅಂತ ಅಂದರೆ ನೀವು 18 ಇಂದ ಹೇಳಿದ್ರಿ. ಸೊ ಅಪ್ ಟು ಎಲ್ಲಿವರೆಗೂ ಕೊಡ್ಬೋದು? 65 ಅಪ್ಪರ್ ಏಜ್ ಲಿಮಿಟ್ ಯೂಶಲಿ 60-65 ಅಂತ ಹೇಳ್ತಾರೆ. ಆದರೆ ನಮ್ಮ ಹಾಸ್ಪಿಟಲ್ನಲ್ಲೇ ಇನ್ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ವಿ ಹ್ಯಾವ್ ಗಾನ್ ಅಪ್ ಟು 80 years. ಸೊ ಅಪ್ಪರ್ ಲಿಮಿಟ್ ಆಫ್ ಏಜ್ ಆಸ್ ಸಚ್ ಇಲ್ಲ. ಏನಕ್ಕೆ ಅಂದರೆ ಇವಾಗ 30 years ಮುಂದಕ್ಕೆ ನಂದೇ ಕಿಡ್ನಿ ಆಗಲಿ ನಿಮ್ಮದೇ ಕಿಡ್ನಿ ಆಗಲಿ ಹೋಗ್ತಾ ಹೋಗ್ತಾ ಅದರದ್ದು ಫಂಕ್ಷನ್ಸು ಸ್ಲೋಲಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ 60 years ಮೇಲೆ ನೀವು ಕಿಡ್ನಿ ತೊಗೊಂಡ್ರೆ ಚಾನ್ಸಸ್ ಅದು ಸಕ್ಸಸ್ ಆಗೋದು ಸ್ವಲ್ಪ ಕಮ್ಮಿ ಅಂತ ಅನ್ಕೊತಾರೆ. ಆದರೆ ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ನಾನು ಹೇಳಿದ್ನಲ್ಲ, ಯಾವುದಾದ್ರೂ ಪೇಷಂಟ್ಗೆ ಅವ್ರಿಗೆ ಆಕ್ಸೆಸ್ ಪ್ರಾಬ್ಲಮ್ ಇರುತ್ತೆ, ಅವ್ರ ಡಯಾಲಿಸಿಸ್ನಲ್ಲಿ ಚೆನ್ನಾಗಿ ಅವ್ರಿಗೆ ಡಯಾಲಿಸಿಸ್ ಆಗ್ತಿರಲ್ಲ, ಪದೇ ಪದೇ ಪ್ರಾಬ್ಲಮ್ಸ್ ಇರುತ್ತೆ, BP ಡ್ರಾಪ್ ಆಗೋದು, ಇದು ಅಂಥ ಸಿಚುವೇಶನ್ಸ್ನಲ್ಲಿ ಆ ಕಿಡ್ನಿ ನಾಟ್ ಎ ಆಪ್ಟಿಮಲ್ ಕಿಡ್ನಿ, ಇದನ್ನ ಎಕ್ಸ್ಪ್ಯಾಂಡೆಡ್ ಡೋನರ್ ಪ್ರೋಗ್ರಾಮ್ ಅಂತ ಕರಿತೀವಿ. ದಟ್ ಈಸ್ ನಾಟ್ ಎ ರೆಗ್ಯುಲರ್ ಡೋನರ್ಸ್, ದೇ ಆರ್ ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ವೇರ್ ದ ಕ್ರೈಟೀರಿಯಾ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ to help the patient. So anta situations nalli if this kidney we take and it gives him a life of another 8 to 10 years, so that is significant enough. ಆದರೆ ಅದರಲ್ಲೂ ನಾವೇನು ನೋಡ್ತೀವಿ ಅಂದರೆ ಡೋನರ್ಗೆ ಯಾವ ಥರದ್ದು ತೊಂದರೆ ಆಗಬಾರ್ದು. ಸೊ ಆ ಕ್ರೈಟೀರಿಯಾನ ಫಾಲೋ ಮಾಡಿಕೊಂಡು ವಿ ಕ್ಯಾನ್ ಟೇಕ್ ಎ ಓಲ್ಡರ್ ಏಜ್ ಡೋನರ್ಸ್. ಓಕೆ, ಈಗ ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಆಯಿಷಾ ಕರೆ ಮಾಡಿದ್ದಾರೆ. ಆಯಿಷಾ ಬೇಗಂ ಅವರು ಹೇಳಿ, ಏನು ಸಮಸ್ಯೆ ಇದೆ ಮೇಡಮ್? ಹಾಂ ಮಾತಾಡಿ ಆಯಿಷಾ. ಮೇಡಮ್ ಹೇಳಿ ಹೇಳಿ, ಕೇಳ್ತಾ ಇದೆ. ಅದೇ ಮೇಡಮ್, ನಮ್ಮ ಅತ್ತೆ ಅವರು ಇದ್ದಾರೆ ಮೇಡಮ್, ಅವ್ರ ಏಜ್ ಒಂದು 60 ಇರ್ಬೋದು. ಅವರು ನಿನ್ನೆ ತಾನೇ SDM ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ. ಅವರು 2 ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತೆ. ಅವರು ಡಯಾಲಿಸಿಸ್ ಹೋಗ್ತಾ ಇಲ್ಲ. ಅವ್ರು HB ಬೇರೆ 7.4 ಇದೆ. ಓಕೆ, ಅದಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿ ಕರ್ಕೊಂಡು ಬಂದಿದ್ವಿ. ಇನ್ನು 15 days ಬಿಟ್ಟು ಬಾ ಅಂತಿದ್ದಾರೆ. ಅದಕ್ಕೆ ಏನ್ ಮಾಡಿದ್ರೆ ಚೆನ್ನಾಗಿ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಹೇಳ್ತಾರೆ. ಇವಾಗ ಇವ್ರು ಹೇಳಿದ ಪ್ರಕಾರ ಅವ್ರದ್ದು ಕ್ರಿಯಾಟಿನಿನ್ ಅರೌಂಡ್ 7.4 ಇದೆ ಅಂತ. ಯೂಶಲಿ ಏನಾಗುತ್ತೆ ಅಂದರೆ, ಇವಾಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ತೊಗೊಂಡ್ರೆ ನಾವು GFR ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಬೇಸ್ಡ್ ಆನ್ ಕ್ರಿಯಾಟಿನಿನ್. ಆ GFR 15ಗಿಂತ ಕಮ್ಮಿ ಇದ್ದರೆ ಯೂಶಲಿ ಯು ಸ್ಟಾರ್ಟ್ ಡಯಾಲಿಸಿಸ್. ಆದರೆ ಇನ್ ಇಂಡಿಯನ್ ಸಿನಾರಿಯೋನಲ್ಲಿ, ಯಾಕೆಂದರೆ ಡಯಾಲಿಸಿಸ್ ಇಸ್ ಅ ಕಾಸ್ಟ್ಲಿ ಪ್ರೋಸೆಸ್. ಸೊ ಪೇಷಂಟ್ಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಗೋವರೆಗೂ, ಇಲ್ಲ ಅವ್ರಿಗೆ ಉಪ್ಸ ಬರೋದು, ವಾಂತಿ ಬರೋದು, ಊಟ ಸರಿಗೆ ಸೇರ್ತಿರಲ್ಲ, ವೆಯ್ಟ್ ಕಮ್ಮಿ ಆಗೋ ಸ್ಟಾರ್ಟ್ ಆದಾಗ, ಇಂಥದ್ದು ಯಾವ್ದಾದ್ರು ಸಿಮ್ಟಮ್ಸ್ ಸ್ಟಾರ್ಟ್ ಆದಾಗ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಯೂಶಲಿ ಸಿಮ್ಟಮ್ಸ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ವೆನ್ ದ GFR ಇಸ್ ಅರೌಂಡ್ 10-8 ಆ ರೀಜನ್ನಲ್ಲಿ. ಸೊ ಪ್ರಾಬ್ಲಿ ಅದಕ್ಕೆ ಡಾಕ್ಟರ್ ಹೇಳಿರ್ತಾರೆ ಸಿಮ್ಟಮ್ಸ್ ಸ್ಟಾರ್ಟ್ ಆದಾಗ ವಿಲ್ ಇನಿಷಿಯೇಟ್ ಡಯಾಲಿಸಿಸ್ ಅಂತ. ಸೊ ದೇರ್ ಇಸ್ ನಥಿಂಗ್ ರಾಂಗ್. ಯಾವಾಗ ಅವ್ರ ಸಿಮ್ಟಮ್ಸ್ ಸ್ಟಾರ್ಟ್ ಆಗ್ತಾರೆ ಅವ್ರ ಡಯಾಲಿಸಿಸ್ ಇನಿಷಿಯೇಟ್ ಮಾಡ್ಬೋದು. ಬಟ್ ಮನೆಯಲ್ಲಿ ಯಾರಾದರೂ ದಾನಿ ಇದ್ದರೆ ದೆನ್ ಶಿ ಕ್ಯಾನ್ ಅಂಡರ್ಗೋ ಟ್ರಾನ್ಸ್ಪ್ಲಾಂಟೇಷನ್. ಓಕೆ, ಈಗ ಅರುಣ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅರುಣ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಹಲೋ. ಹಾ ಹೇಳಿ ಅರುಣ್. ಮೇಡಮ್, ಡಾಕ್ಟರ್ ಮಾತಾಡ್ಬೋದಾ? ಮಾತಾಡಿ, ಕೇಳ್ತಾ ಇದೆ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಸರ್. ಅರುಣ್ ಅಂತ ಮಾತಾಡ್ತಾರೆ. ಈಗ ನಮ್ಮ ತಂದೆಯವ್ರದ್ದು ಇದೆ ಸರ್, ಕಿಡ್ನಿ ಫೇಲ್ಯೂರ್ ಆಗಿತ್ತು. ಹಾಗಾಗಿ ಅವ್ರ ಡಯಾಲಿಸಿಸ್ ಇದ್ದಾರೆ ಇವಾಗ ಪಾಸ್ಟ್ 1.5 year ಇಂದ. ಓಕೆ. ಮೊನ್ನೆ ರೀಸೆಂಟ್ ಕರೆಕ್ಟಾಗಿ ಮೊನ್ನೆ ಸ್ಯಾಟರ್ಡೇ ಲೈಕ್ ಈವ್ನಿಂಗ್ ನನಗೆ ಏನಾಗಿದೆ, ನನ್ನ ಡ್ಯಾಡಿಗೆ ಬ್ಯಾಕ್ ಪೇನ್ ಬಂದಿದೆ. ಏನು ಅಂತ ನಾವು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ತೋರಿಸಿದ್ವಿ. ಸೊ ಅವ್ರು ಅವಾಗ ಕಿಡ್ನಿ ಸ್ಟೋನ್ ಫಾರ್ಮೇಶನ್ ಆಗಿದೆ. ನಾವು ಅವರು ನಾರ್ಮಲ್ ಡಯಾಲಿಸಿಸ್ ಅಲ್ಲಿ ಇದ್ದಾಗಲೂ ಈ ತರ ಕಿಡ್ನಿ ಸ್ಟೋನ್ಸ್ ಎಲ್ಲ ಫಾರ್ಮೇಶನ್ ಆಗುತ್ತೆ ತುಂಬಾ ಇದೆಯಾ, ಇಲ್ಲ ಇಟ್ ಲೈಕ್ ರೇರ್ ಆಗಿರುತ್ತಾ, ಅದು ಹೇಗೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ.
ಕಿಡ್ನಿ ಫೇಲ್ಯೂರ್ನಲ್ಲಿ ಸ್ಟೋನ್ ಫಾರ್ಮೇಷನ್ ಆಗ್ಬೋದು. ಇವಾಗ ಏನಾಗುತ್ತೆ ಅಂದರೆ ಇದರ 2 ಪಾಸಿಬಿಲಿಟೀಸ್. ಇವಾಗ ಮುಂಚೆನೇ ಸ್ಟೋನ್ ಇದ್ದಿದ್ದು ಅದು ಕಿಡ್ನಿದು ಮೇಲ್ಭಾಗ ಪೆಲ್ವಿಸ್ನಲ್ಲಿ ಇರ್ಬೋದು, ಇಲ್ಲ ಕ್ಯಾಲಿಸಸ್ನಲ್ಲಿ ಇರ್ಬೋದು. ಅದು ಇವಾಗ ಬರ್ತಾ ಬರ್ತಾ ಅದೇನಾಗುತ್ತೆ, ಸ್ಲಿಪ್ ಡೌನ್ ಇಂಟು ದ ಯೂರೇಟರ್ ಒಳಗಡೆ ಸ್ಲಿಪ್ ಆದಾಗ ಆವಾಗ ಪೇಯ್ನ್ ಸ್ಟಾರ್ಟ್ ಆಗಿರ್ಬೋದು. ಇಲ್ಲ ಕಿಡ್ನಿ ಸ್ಟೋನ್ ಅಲ್ಲೇ ಇದ್ಬಿಟ್ಟು ಇವಾಗ ಯೂರಿನ್ ಇನ್ಫೆಕ್ಷನ್ ಆದಾಗ ಅದು ಮೇಲ್ಗಡೆ ಸ್ಪ್ರೆಡ್ ಆದ ಕಿಡ್ನಿ ಭಾಗಕ್ಕೆ ಅವಾಗೂ ಈ ಥರ ಪೇಯ್ನ್ ಬರ್ಬೋದು. ಮತ್ತು ಯೂರಿನ್ ಔಟ್ಪುಟ್ ಚೆನ್ನಾಗಿದ್ಬಿಟ್ಟು ಕಿಡ್ನಿ ಫೇಲ್ಯೂರ್ ಆದಾಗ ಅವಾಗ ಹೆಂಗಿದ್ರು ಯೂರಿನ್ ಆಚೆ ಬರ್ತಾ ಇರುತ್ತೆ. ಸೊ ಅದರಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇತ್ತು ಅಂದರೆ ಸ್ಟೋನ್ ಫಾರ್ಮೇಷನ್ ಆಗೋ ಚಾನ್ಸಸ್ ಇದೆ. ಓಕೆ, ಧಾರವಾಡದಿಂದ ಚಂದ್ರು ಕರೆ ಮಾಡಿದರೆ. ಚಂದ್ರು ಅವರೇ ಹೇಳಿ, ಏನು ಸಮಸ್ಯೆ ಇದೆ? ನಮ್ಮ ಫಾದರ್ಗೆ 18 ಏಜು. ಹಾಂ, ಅವ್ರಿಗೆ ಯೂರಿನ್ ಕಂಟಿನ್ಯೂ ರೆಗ್ಯುಲರ್ ಹೊಂಟಿದೆ. ಹಾಂ, ಅದು ಡಾಕ್ಟರ್ಗೆ ಎಸ್ಡಿಎಮ್ದಲ್ಲಿ ತೋರಿಸಿದ್ವಿ ನಾವು. ಹ್ಞೂ, ಅದು ಒಂದು ಸ್ವಲ್ಪ ಮಾಂಸ ಬೆಳೆದಂಗಾಗಿದೆ, ಅದು ಆಪರೇಷನ್ ಮಾಡಿ ತೆಗಿಬೇಕು ಅಂತ ಹೇಳಿದ್ದಾರೆ. ಓಕೆ. ಅದು ನಿಮ್ಮ ಆಪರೇಷನ್ ಮಾಡಿದ್ರೆ ಸರಿ ಆಗುತ್ತಾ ಅಂತ ಕೇಳಿದ್ರು. ಓಕೆ, ಫಾದರ್ಗೆ ಎಷ್ಟು ಏಜು ಚಂದ್ರು? 80 ಏಜು. ಓಕೆ, ಡಾಕ್ಟರ್ ಮಾತಾಡ್ತಾರೆ. ಅದೇ ಅದು ಯಾವ ಥರ ಗ್ರೋತ್ ಇದೆ ಅಂತ ಗೊತ್ತಿಲ್ಲ. ಯೂಶಲಿ ಈ ಏಜ್ನ ಬರೋದಂಥ ಗ್ರೋತ್ ಎಲ್ಲ ಮೆಲಿಗ್ನೆಂಟ್ ಗ್ರೋತ್ ಅಂತ ಹೇಳ್ತೀವಿ, ಕ್ಯಾನ್ಸರ್ಗೆ ಪಟ್ಟದ್ದು ಇರಬಹುದು. ಸೊ ಅದನ್ನು ತೆಗ್ಸೋದು ಡಾಕ್ಟರ್ ಹೇಳಿದ್ದಾರೆ, ಅದು ತೆಗಿಬೇಕು ಅಂದರೆ ತೆಗ್ಸೋದು ಒಳ್ಳೇದು. ಯಾಕೆಂದರೆ ಅದು ಕ್ಯಾನ್ಸರ್ ಗಡ್ಡೆ ಇತ್ತು ಅಂದರೆ ಅಲ್ಲ, ಕ್ಯಾನ್ಸರ್ ಅಂತ ಏನಲ್ಲ ರೀ. ಅದು ಅವ್ರೇನ್ ಹೇಳಿದಾರೆ, ಯೂರಿನ್ಗೆ ಈ ಏಜಿಗೆ ಸ್ವಲ್ಪ ಅದು ಮೌಸ್ ಅದೇ ಅಲ್ಲಿ ಯೂರಿನ್ ರನ್ನಿಂಗ್ ಆಗುವಲ್ಲಿ ಆಗೋದು ಜಾಸ್ತಿ ಇರುತ್ತೆ. ಮೋಸ್ಟ್ಲಿ ಪ್ರಾಸ್ಟೇಟ್ ಬಗ್ಗೆ ಹೇಳಿರ್ಬೋದು. ಸೊ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟು ಈ ಏಜ್ನಲ್ಲಿ ಎಕ್ಸ್ಪೆಕ್ಟೆಡು. ಯಾಕಂದರೆ ಇದು ಓಲ್ಡ್ ಏಜ್ನಲ್ಲೇ ಅದು ಅವ್ರಿಗೆ ಯೂರಿನ್ ಹೋಗೋದಕ್ಕೆ ತಡೀತಾ ಇದೆ ಅಂದರೆ ಅದನ್ನು ಆಪ್ರೇಟ್ ಮಾಡೋದು ಒಳ್ಳೇದು. ಯಾಕೆಂದರೆ ಯೂರಿನ್ ಇನ್ಫೆಕ್ಷನ್ ಚಾನ್ಸಸ್ನ ಕಮ್ಮಿ ಮಾಡ್ಕೋಬೋದು. ಅದು ಸ್ಕ್ಯಾನಿಂಗ್ ಮಾಡಿದ್ರೆ ಒಮ್ಮೆ ಯೂರಿನ್ ಇದ್ದ ಮೇಲೆ ಮಾಡಿದ್ರೆ, ಆಮೇಲೆ ಅದನ್ನ ಯೂರಿನ್ ಹೋಗಿ ಬಂದ್ ಮತ್ತೆ ಮಾಡಿದ್ರು ಮತ್ತು ಅಲ್ಲಿ ಸ್ಟಾಕ್ ಉಳಿತಾ ಇದೆ ಯೂರಿನ್. ಅದಕ್ಕೇನೆ. ಸೊ ಒಬ್ಸ್ಟ್ರಕ್ಷನ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಅದನ್ನ ಆಪರೇಷನ್ ಮಾಡಿದ್ರೆ ಆ ಒಬ್ಸ್ಟ್ರಕ್ಷನ್ ರಿಲೀವ್ ಆಗುತ್ತೆ. ಸರಿ ಹೋಗುತ್ತೆ. ಓಕೆ. ಓಕೆ ವೀಕ್ಷಕರೇ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದರೆ ಕಿಡ್ನಿ ಕಸೆಯಿಂದ ಯಾರು ಮಾಡಿಸ್ಕೊಂಡಿರ್ತಾರೆ ಅವ್ರು ಮತ್ತೆ ನಾರ್ಮಲ್ ಲೈಫ್ಗೆ ಬರ್ಬೋದಾ, ಎಷ್ಟು ದಿನಗಳ ನಂತರ ಅವ್ರು ಮತ್ತೆ ಸುಖವಾಗಿ ನೆಮ್ಮದಿಯಿಂದ ಬದುಕಬಹುದು, ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ನೀವು ಮತ್ತಷ್ಟು ಕರೆ ಮಾಡಿ ನಿಮ್ಮ ಕಾಲರ್ಗಳಿಗೆ ಉತ್ತರ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ.